ಡಿಕೆಶಿ ಸಚಿವ ಸಂಪುಟದಲ್ಲಿ ಮೈಸೂರಿಗೆ ಒಂದೇ ಸ್ಥಾನ. ಮಗನನ್ನ ಲೀಡರ್ ಮಾಡಲು ಸಿದ್ದರಾಮಯ್ಯ ತಂತ್ರ. ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಹದೇವಪ್ಪ ವೆಂಕಟೇಶ್ರನ್ನ ಮೂಲೆ ಗುಂಪು ಮಾಡಿದ್ದಾರೆ. ತನ್ವೀರ್ ಸೇಠ್ಗೆ ಅವಕಾಶ ತಪ್ಪಿಸಿದ್ದು ಸಿದ್ದರಾಮಯ್ಯ. ಐಪಿಎಲ್ ಟಿಕೆಟ್ ಹೋರಾಟಗಾರ ಕಾಶಪ್ಪನವರಿಗೆ ಮಂತ್ರಿ ಸ್ಥಾನ. ವಯಸ್ಕರ ಶಿಕ್ಷಣ ಜಾರಿಗೆ ತಂದು ಸಚಿವರಿಗೆ ಕನ್ನಡ ಕಲಿಸಬೇಕಿದೆ. ಸಂಪುಟದಲ್ಲಿ ಒಬ್ಬ ಮಹಿಳೆ ಇಲ್ಲ, ಕಾಂಗ್ರೆಸ್ ಮಹಿಳಾ ವಿರೋಧಿ ಅನ್ನೋದಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೈಸೂರಿನಲ್ಲಿ ಒಂದೇ ಒಂದು ಸಚಿವ ಸ್ಥಾನವನ್ನ ಸಿಕ್ಕಿರೋದು ಅನ್ನೋದಾಗಿ ಸಿದ್ದರಾಮಯ್ಯನವರನ್ನ ನೇರವಾಗಿ ಹೊಣೆ ಮಾಡಿದ್ದಾರೆ ಇಲ್ಲಿ ಪ್ರತಾಪ್ ಸಿಂಹ. ಸಿದ್ದರಾಮಯ್ಯ ಸಾಹೇಬ್ರೆ, ವಂಶ ಪಾರಂಪರ್ಯ, ಕೌಟುಂಬಿಕ ರಾಜಕಾರಣ ಎಲ್ಲದರ ಬಗ್ಗೆ ಮಾತಾಡಿ ನೀವು ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಂಥ ನೈತಿಕತೆಯನ್ನು 14 ಸೈಟ್ ತಗೊಂಡು ಕಳ್ಕೊಂಡ್ರಿ. ಇನ್ನು ವಂಶ ಪಾರಂಪರ್ಯದ ಬಗ್ಗೆ ಮಾತಾಡಲಿಕ್ಕೆ, ಇನ್ಯಾರ್ಯಾರ್ದೋ ಕುಟುಂಬದ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ಮಗನ ತಲೆ ಮೇಲೆ ಅಷ್ಟೇ ಕಿರೀಟನಿಟ್ಟು ಉಳಿದವ್ರನ್ನ ಮುಗಿಸಿ ಅದನ್ನು ಕಳ್ಕೊಂಡ್ರಿ. ನೀವು ಕುರ್ಚಿ ಕಳ್ಕೊಂಡ್ರಿ, ಅದನ್ನು ನಿಮ್ಮ ನೈತಿಕತೆನೂ ಈ ರೀತಿ ಎಲ್ಲ ರೀತಿಯಲ್ಲೂ ಕಳ್ಕೊಳ್ತೀರಿ ಅಂತ ನಾನು ನಿಮ್ಮನ್ನು ನಿರೀಕ್ಷೆ ಮಾಡಿರಲಿಲ್ಲ ಸರ್. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲ್ಯಾಣ ಕರ್ನಾಟಕ ಕಲಬುರಗಿನಲ್ಲಿದ್ದಂತಹ ಮಾಲಿಕಯ್ಯ ಗುತ್ತೇದಾರ್ ಇರ್ಬೋದು, ಬಾಬುರಾವ್ ಚಿಂಚನ್ಸೂರ್ ಇರ್ಬೋದು, ಮಾಲಕರೆಡ್ಡಿ ಇರ್ಬೋದು, ಉಮೇಶ್ ಜಾಧವ್ ಇರ್ಬೋದು, ಕಮರುಲ್ಲಾ ಇಸ್ಲಾಂ ಇರ್ಬೋದು, ಅಜಯ್ ಸಿಂಗ್ ಇರ್ಬೋದು, ಹೀಗೆ ಸಾಲು ಸಾಲು ಕಾಂಗ್ರೆಸ್ ನಾಯಕರುಗಳನ್ನು ಅವರ ರಾಜಕೀಯವನ್ನು ಮುಗಿಸ್ಬಿಟ್ಟು ಪ್ರಿಯಾಂಕಾ ಖರ್ಗೆಯನ್ನು ತನ್ನ ಮಗನನ್ನು ಮಂತ್ರಿ ಮಾಡಿಕೊಂಡ್ರು. ಸಿದ್ದರಾಮಯ್ಯನವ್ರ ಕಥೆನೂ ಹಾಗೆ ಆಯಿತು. 2006ರಲ್ಲಿ ತಾವು ಅಹಿಂದವನ್ನ ಕಟ್ಟಿಕೊಂಡು JDS ಇಂದ ದೂರ ಹೋಗ್ಬೇಕಾದ್ರೆ ತಮ್ಮ ಜೊತೆಯಲ್ಲಿದ್ದಂತಹ ಡಾಕ್ಟರ್ ಮಹದೇವಪ್ಪನವರು, ವೆಂಕಟೇಶ್ ಅವರು ಎಲ್ಲರನ್ನೂ ಬಿಟ್ಟೇ ಬಿಟ್ಟರು. ಅಲ್ಪಸಂಖ್ಯಾತರು ಅದು ಇದು ಅಂತೇಳಿ ಹೇಳಿ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ನಾನು ಅವ್ರ ಪರವಾಗಿದ್ದೀನಿ, ನಾನು ಉದ್ಧಾರಕ, ನಾನು ಮಸೀಹ ಅಂತ ಹೇಳ್ಕೊಳ್ತಾ ಇದ್ರು. ಆ IPL ಟಿಕೆಟ್ ಹೋರಾಟಗಾರ ವಿಜಯಾನಂದ ಕಾಶಪ್ಪ ಅವರು, ಆನಂತರ ನಿಮ್ಮ ಈ ಕಾರ್ಮಿಕರಿಗೆ ಕಿಟ್ ಕೊಡ್ತೀನಿ ಅಂತೇಳಿ ಹೇಳ್ಬಿಟ್ಟು ಪ್ರತಿನಿತ್ಯನೂ ಕೂಡ ಅಮೆರಿಕದ ಟ್ರಂಪಿಗೆ, ಮೋದಿಯವರಿಗೆ ಬುದ್ಧಿ ಹೇಳುವಂಥ ಸಂತೋಷ್ ಲಾಡು. ಏನು ಸರ್ ಅದು ಆ ಕನ್ನಡ, ಆಹಾ, ಹಿಂದಿ ಇಂಪೋಸಿಷನ್ ಅಂತೀರಿ. ಮೊದಲು ಆ ವಯಸ್ಕರ ಶಿಕ್ಷಣ ಇಲಾಖೆ ಇತ್ತಲ್ಲ, ಆ ವಯಸ್ಕರ ಶಿಕ್ಷಣ ಇಲಾಖೆಯನ್ನು ವಾಪಸ್ ಇನ್ನೊಂದು ಸರಿ ತೆರೆದುಬಿಟ್ಟು ನಿಮ್ಮ ಸಂಪುಟದಲ್ಲಿರೋರಿಗೆ ಕನ್ನಡ ಉಚ್ಚಾರಣೆ ಬಗ್ಗೆ, ಆ ಪದ ಬಳಕೆಯನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರಿಗೆ ಅರಿವು ಮೂಡಿಸಿ ಸರ್. ಹಿಂದಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.